ನಾವು ನಮ್ಮ ಮನೆಯಲ್ಲಿ ನೋಡುವುದು ನಮ್ಮ ತಾಯಿಯನ್ನು. ತಾಯಿಯನ್ನು ನೋಡ್ಬೇಡಿ ಅಂತಲ್ಲ, ನಮ್ಮ ತಂದೆಗೆ ನಾವು ಬೆಲೆ ಕೊಡದೇ ಇರಬಾರದು. ಯಾಕೆಂತ ಕೇಳಿದ್ರೆ, ತಂದೆ ಎನ್ನುವುದು ಎಷ್ಟೋ ವರ್ಷಗಳ ಕಾಲ ಅವನ ಜೀವನವನ್ನು ಅಡ ಇಟ್ಟು ತನ್ನ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಅವನು ಮಾಡ್ತಿರುವಂತಹ ತ್ಯಾಗ ಅಷ್ಟಿಷ್ಟೇನಲ್ಲ. ತನ್ನ ಹೊಟ್ಟೆ ತುಂಬಿಲ್ಲ ಅಂದ್ರೂ ಸಹ ಮಕ್ಕಳ ಹೊಟ್ಟೆ ಅಥವಾ ಹೆಂಡತಿಯ ಹೊಟ್ಟೆ ತುಂಬಬೇಕು ಎಂದು ಭಾವಿಸುವ ಒಂದು ತಂದೆ. ಯಾರಿಗೂ ತಂದೆಯ ನೋವು ಅರ್ಥವಾಗಲ್ಲ. ತಂದೆ ಯಾರತ್ರವೂ ಸಹ ನೋವು ಹೇಳಲ್ಲ. ಯಾಕೆ ಗೊತ್ತಿದೆಯಾ? ತನ್ನ ಮಕ್ಕಳನ್ನು ನೋಡುವ ಜವಾಬ್ದಾರಿ ತನ್ನ ಹೆಗಲ ಮೇಲೆ ಇಟ್ಕೊಂಡು ಕಷ್ಟಪಡುವಂತಹ ರೀತಿ ಅದು ಯಾರಿಗೂ ಅರ್ಥವಾಗಲ್ಲ. ಕಣ್ಣಲ್ಲಿ ಕಣ್ಣೀರು ಇದ್ರೂ ಸಹ ಯಾರಿಗೂ ತೋರಿಸದೆ ಕಣ್ಣಲ್ಲಿ ಕಣ್ಣೀರನ್ನು ಹಾಕುವಂತಹ ತಂದೆ. ಯಾರಿಗೂ ಯಾವತ್ತು ನಮ್ಮ ತಂದೆಯನ್ನರನ್ನು ಮರೆತರೆ ನಮ್ಮ ಜೀವನದಲ್ಲಿ, ಪ್ರತ್ಯೇಕವಾಗಿ ಗಂಡು ಮಕ್ಕಳ ಜೀವನದಲ್ಲಿ ಅದು ಆಪತ್ತಾಗಿರತ್ತೆ. ಯಾಕೆಂತ ಕೇಳಿದ್ರೆ, ತಂದೆ ಪಡುವಂತಹ ಕಷ್ಟವೇ ಇನ್ನೊಂದು ದಿವಸ ಮಗನಾದ ನೀನು ಪಡಬೇಕು. ಯಾರನ್ನು ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ. ತಂದೆ, ತಾಯಿ, ಅಣ್ಣ, ತಂಗಿ ಎಲ್ಲರೂ ಒಂದೇ. ಆದರೆ ನಮ್ಮ ಮನೆಯಲ್ಲಿ ನಮ್ಮನ್ನು ನೋಡುವ, ನಮ್ಮ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಇಟ್ಕೊಂಡ ತಂದೆಯನ್ನು ಮರೆತು ಬಿಡಬೇಡಿ. ಯಾವ ಸಂದರ್ಭದಲ್ಲಿಯೂ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗುದಾದರೆ ಅವರಿಗೆ ಮಾಡಿ. ಯಾವತ್ತು ತಂದೆಯನ್ನು ಕೀಳಾಗಿ ನೋಡ್ಬೇಡಿ. ತಂದೆನೆ. ಯಾವತ್ತು ತಂದೆಯ ಒಂದು ತ್ಯಾಗ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಾಯಿಯ ತ್ಯಾಗ ಹೇಳ್ಬಹುದು, ಆದ್ರೆ ತಂದೆಯ ತ್ಯಾಗ ಹೇಳಲಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ.